ಧರ್ಮಸ್ಥಳ ಬುರುಡೆ ಪ್ರಕರಣದ ವಿಚಾರವಾಗಿ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಇಂದು ಮಹಜರು ನಡೆಸಲಿದ್ದಾರೆ ಎಸ್ಐಟಿ. ರಾಶಿ ರಾಶಿ ಅಸ್ಥಿ ಪಂಜರಗಳಿದೆ ಎಂದಿದ್ದ ವಿಠಲ್ ಗೌಡ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದ ಬಳಿ ಪೊಲೀಸರಿಗೆ ಭದ್ರತೆಯನ್ನ ಮಾಡಿದ್ದಾರೆ. ವಿಠಲ್ ಗೌಡ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಸ್ಐಟಿ ಟೀಮ್. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಬಂಗ್ಲೆಗುಡ್ಡ ಕಾಡಿನ ಬಳಿ ಗಸ್ತು ತಿರುಗ್ತಾ ಇರುವಂತಹ ಪೊಲೀಸರು ಸದ್ಯಕ್ಕೆ ರಾಶಿ ರಾಶಿ ಹೆಣಗಳನ್ನ ನಾನು ನೋಡಿದ್ದೀನಿ, ಚಿನ್ನ ಹೇಳಿದಂತಹ ಮಾತುಗಳೆಲ್ಲವೂ ಕೂಡ ನಿಜ ಅಂತ ಹೇಳಿರ್ತಾರೆ ವಿಠಲ್ ಗೌಡ. ಹಾಗೆ ಮಕ್ಕಳ ಎಲುಬು ಕೂಡ ಸಿಕ್ಕಿದೆ, ವಾಮಾಚಾರ ನಡೆದಿರುವಂತಹ ಶಂಕೆ ಕೂಡ ಇದೆ. ಬಿಕಾಸ್ ವಾಮಾಚಾರಕ್ಕೆ ಬಳಸ್ತಾ ಇರುವಂತಹ ವಸ್ತುಗಳು ಆಸ್ಪಾಸ್ನಲ್ಲಿ ಪತ್ತೆ ಆಗಿದೆ. ಈ ರೀತಿಯಾಗಿ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸೊ ಇವರ ಒಂದು ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಇದೀಗ ಎಸ್ಐಟಿ ಮತ್ತೆ ತನಿಖೆಯನ್ನ ಆರಂಭ ಮಾಡಿದೆ. ರಾಶಿ ರಾಶಿ ಅಸ್ಥಿಪಂಜರಗಳಿದೆ ಅಂತ ಹೇಳ್ಬಿಟ್ಟು ವಿಠಲ್ ಗೌಡ ಹೇಳಿರ್ತಾರೆ. ಹಾಗೆ ಚಿನ್ನಯ್ಯ ಹೇಳಿದಂತಹ ಹೇಳಿಕೆಗಳೆಲ್ಲವೂ ಕೂಡ ನಿಜ ಅನ್ನುವಂತಹ ಒಂದು ರೀತಿಯಾದಂತಹ ಶಾಕಿಂಗ್ ವಿಚಾರವನ್ನ ಹೊರಹಾಕಿರ್ತಾರೆ. ವಾಮಾಚಾರ ನಡೆದಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರ್ತಾರೆ. ಎಸ್ಐಟಿ ಟೀಮ್ ಈ ಹಿಂದೆ ಇವರ ಹೇಳಿಕೆಯನ್ನ ಪರಿಗಣಿಸಿ ಒಂದಷ್ಟು ಮಂತ್ರವಾದಿಗಳ ಬೆನ್ನಟ್ಟಿತ್ತು. ಅಂದ್ರೆ ಅಲ್ಲಿ ಆಸ್ಪಾಸ್ ಇರುವಂತಹ ಮಂತ್ರವಾದಿಗಳನ್ನ ಬೆನ್ನಟ್ಟಿ ಅವರ ತನಿಖೆಯನ್ನು ಕೂಡ ಮಾಡಿತ್ತು. ಸೊ ಇದೀಗ ವಿಠಲ್ ಗೌಡ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಮತ್ತೆ ಪರಿಶೀಲನೆಗೆ ಮುಂದಾಗ್ತಾ ಇರುವಂತದ್ದು ಎಸ್ಐಟಿ ಟೀಮ್. ರಾಶಿ ರಾಶಿ ಹೆಣಗಳನ್ನ ನಾನು ಕೂಡ ನೋಡಿದ್ದೇನೆ ತನಿಖೆಯ ಸಂದರ್ಭದಲ್ಲಿ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ, ಸ್ಫೋಟಕ ಹೇಳಿಕೆಯನ್ನ, ಚಿನ್ನಯ್ಯ ಹೇಳಿದಂತಹ ವಿಚಾರಗಳೆಲ್ಲವೂ ಕೂಡ ಸತ್ಯ ಅನ್ನುವಂತಹ ಮಾತನ್ನ ವಿಠಲ್ ಗೌಡ ಹೇಳಿರ್ತಾರೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡ ಬಳಿ ಎಸ್ಐಟಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಸದ್ಯಕ್ಕೆ ತೀವ್ರ ಕುತೂಹಲ ಮೂಡಿಸಿದೆ ಇಂದಿನ ಕಾರ್ಯಾಚರಣೆ. ವಿಠಲ್ ಗೌಡ ಬುರುಡೆ ತಂದಿದ್ದ ಸ್ಥಳದಲ್ಲಿ ಮಹಜರು ಮಾಡಲಾಗತ್ತಾ? ಸೋಕೋ ಟೀಮ್ ಜೊತೆಗೆ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಂದಾಯ ಮತ್ತು ಫಾರೆನ್ಸಿಕ್ ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿರುವಂತಹದ್ದು. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಸ್ಥಳವನ್ನ ಮಹಜರು ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡ ಬಳಿ ಎಸ್ಐಟಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡ ಬಳಿ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಚಿನ್ನಯ್ಯ ಹೇಳಿದಂತಹ ಮಾತೆಲ್ಲ ನಿಜ, ನಾನು ರಾಶಿ ರಾಶಿ ಹೆಣಗಳನ್ನ ನೋಡಿದ್ದೀನಿ, ವಾಮಾಚಾರ ನಡೆದಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಇದೀಗ ಎಸ್ಐಟಿ ಟೀಮ್ ಮತ್ತೆ ತನಿಖೆಯನ್ನ ಆರಂಭ ಮಾಡಿದೆ. ಅಂದ್ರೆ ಮತ್ತೆ ಸ್ಥಳವನ್ನ ಮಹಜರು ಮಾಡಿ ತನಿಖೆಯನ್ನು ಆರಂಭ ಮಾಡೋದಕ್ಕೆ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಪರದೆಯ ಮೇಲೆ. ಮುಂದಿನ ತನಿಖೆ ಕೂಡ ಆರಂಭ ಆಗತ್ತೆ. ಇನ್ನು ಬಂಗ್ಲೆಗುಡ್ಡದ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಎಸ್ಐಟಿ ನಡೆ. ವಿಠಲ್ ಗೌಡ ಕರೆತರದೆ ಶೋಧ ನಡೆಸ್ತಾ ಇದ್ದಾರೆ ಎಸ್ಐಟಿ ಟೀಮ್. ಬಂಗ್ಲೆಗುಡ್ಡ ಕಾಡಿನಲ್ಲಿದೆ ಅಸ್ಥಿ ಪಂಜರಕ್ಕಾಗಿ ಶೋಧ ನಡೀತಾ ಇರುವಂಥದ್ದು. ಮೊದಲು ಭೂಮಿಯ ಮೇಲ್ಭಾಗದಲ್ಲಿ ಎಸ್ಐಟಿ ಸರ್ಚಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಂಗ್ಲೆಗುಡ್ಡದ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂಥದ್ದು ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದ್ರೆ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಬಟ್ ಅವರ ಆಬ್ಸೆನ್ಸ್ ಅಲ್ಲಿ ಮಹಜರು ಮಾಡಿ ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ವಿಠಲ್ ಗೌಡ ಸ್ಥಳಕ್ಕೆ ಆಗಮಿಸಿಲ್ಲ ಸದ್ಯಕ್ಕೆ, ಅವರ ಆಬ್ಸೆನ್ಸ್ ಅಲ್ಲಿನೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಸ್ಐಟಿಯ ಈ ಒಂದು ನಡೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ವಿಠಲ್ ಗೌಡ ಸೌಜನ್ಯ ಮಾವ ಕೊಟ್ಟಂತಹ ಒಂದು ಹೇಳಿಕೆ, ಆ ಹೇಳಿಕೆಯನ್ನ ಆಧರಿಸಿ ಗಂಭೀರವಾಗಿ ಪರಿಗಣಿಸಿ ಇದೀಗ ಮತ್ತೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಅಗಿಯುವಂತಹ ಕೆಲಸವನ್ನ ಮಾಡಲ್ಲ. ಈ ಹಿಂದೆ ಚಿನ್ನಯ್ಯ ಹೇಳಿದಾಗೆ ಸ್ಪಾಟ್ ಅನ್ನ ಗುರುತು ಮಾಡಿಬಿಟ್ಟು 20 ಅಡಿ ಆಳ, 18 ಅಡಿ ಆಳ, 22 ಅಡಿ ಆಳವನ್ನು ಅಗದ್ಬಿಟ್ಟು ಆ ಶೋಧ ಕಾರ್ಯವನ್ನ ನಡೆಸಿದ್ರು. ಒಂದು ರೀತಿಯಾಗಿ ಎಲ್ಲರೂ ಕೂಡ ಅಷ್ಟು ಆಳದಲ್ಲಿ ಶವವನ್ನ ಹೂತಾಕ್ಲಿಕ್ಕೆ ಸಾಧ್ಯನಾ ಅನ್ನುವಂತಹ ನೇರ ಪ್ರಶ್ನೆಗಳನ್ನ ಎಸ್ಐಟಿ ಮುಂದೆ ಇಟ್ಟರು. ಸೊ ಇದೀಗ ಯಾವುದೇ ರೀತಿಯಾದಂತಹ ಜಾಗವನ್ನ ಅಗೆದು ಶೋಧ ಕಾರ್ಯ ಮಾಡ್ತಾ ಇಲ್ಲ, ಹಾಗೆ ಆಸ್ಪಾಸ್ ಅಲ್ಲಿ ಸ್ಥಳವನ್ನ ಮಹಜರು ಮಾಡಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ಐಟಿ ಟೀಮ್. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಸ್ವಾಗತಾರ್ಹ ಮಾಡಿದ್ದೇವೆ. ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆಯಿಂದ ಈಗಾಗಲೇ ಸತ್ಯ ಏನು ಎಲ್ರಿಗೂ ಗೊತ್ತಾಗ್ತಾ ಇದೆ, ಗೊತ್ತಾಗಿದೆ ಕೂಡ. ಏನು ಬೇಕಾದ್ರೂ ತನಿಖೆ ಮಾಡ್ಲಿ, ಏನೇನ್ ಬೇಕಾದ್ರೂ ತನಿಖೆ ಮಾಡಬಹುದು, ತನಿಖೆಗೆ ವಿರೋಧ ಇಲ್ಲ, ತನಿಖೆ ವರದಿಯನ್ನ ಬಿಡುಗಡೆ ಮಾಡ್ಲಿ ಅಂತ ಯದುವೀರ್ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಸ್ವಾಗತಾರ್ಹ, ತನಿಖೆಗೆ ಸ್ವಾಗತಾರ್ಹ ಅನ್ನುವಂತಹ ಮಾತನ್ನ ಮೈಸೂರಿನಲ್ಲಿ ಯದುವೀರ್ ಹೇಳಿರುವಂಥದ್ದು. ಸೊ ಈಗ ಆಲ್ರೆಡಿ ಗೊತ್ತಾಗಿದೆ ಏನು ಸತ್ಯ, ಏನು ಸರಿ, ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಜನಗಳಿಗೆ
ಗೊತ್ತಾಗ್ತಾ ಇದೆ. ತನಿಖೆ ಆಗಲಿ, ಸ್ವಾಗತಾರ್ಹ ಅಂತ ಹೇಳಿದ್ದಾರೆ ಯದುವೀರ್. ನಾವೆಲ್ಲರೂ ಆ SIT ಅನ್ನು ಸ್ವಾಗತ ಮಾಡಿದ್ವಿ. ಯಾಕಂದರೆ ಅದರ ಮೂಲಕ ಇವತ್ತು ಸತ್ಯವನ್ನು ಆಚೆಗೆ ಬಂದಿದೆ. ಪದೇ ಪದೇ ಇದ್ರ ಬಗ್ಗೆ ಏನೇನು ಅಪಪ್ರಚಾರ ಆಯಿತು, ಏನೇನು ಇದ್ರ ಬಗ್ಗೆ ಏನು ಅವರು ಅಲ್ಲಿ ಒಂದು ಅರ್ಧ ಸತ್ಯಗಳು ಮಂಡಿಸೋ ಮೂಲಕ ಆ ಒಂದು ಧರ್ಮ ಇರ್ಬೋದು, ಆ ಒಂದು ಮಂಜುನಾಥೇಶ್ವರ ಸ್ವಾಮಿಯ ಒಂದು ಏನು ನಂಬಿಕೆ ಇದೆ ಅದನ್ನು ಒಂದು ರೀತಿ ಒಂದು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೋ ಅದೆಲ್ಲನೂ ಆಚೆ ಬರ್ತಾ ಇದೆ. ಮಾಡಲಿ, SIT ತನಿಖೆ ಮಾಡಲಿ, ಪ್ರಕ್ರಿಯೆ ಇದ್ದರೆ ಮಾಡಲಿ. ಆದರೆ ನಾವು ಆಗಲೇ ಆಗ್ರಹಿಸಿದ್ದೀವಿ, ಇದು NIA ಅಥವಾ ಒಂದು ಸೂಕ್ತ ಕೇಂದ್ರ ಒಂದು ತನಿಖೆ ಸಂಸ್ಥೆಯಿಂದ ಆಗಬೇಕಾಗಿದೆ. ಯಾಕಂದರೆ ಇಂಟರ್ ಸ್ಟೇಟ್ ಲಿಂಕ್ ಇದೆ, ಅನೇಕ ಒಂದು ಸಂಸ್ಥೆಗಳು ಅಥವಾ ಅನೇಕ ಒಂದು ಶಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಅದಕ್ಕಾಗಿ ಒಂದು ಇಂಟರ್ ಸ್ಟೇಟ್ ಒಂದು ಒಳ್ಳೆಯ ತನಿಖೆ ಏಜೆನ್ಸಿಯಿಂದ ಮಾಡಲಿ. ನಾವೆಲ್ಲರೂ ಆ SIT ಅನ್ನು ಸ್ವಾಗತ ಮಾಡಿ